ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಆ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವಂತಹ ಪ್ರಯತ್ನವನ್ನ ಮಾಡಿದಂತಹ ಭಾರತೀಯ ಜನತಾ ಪಾರ್ಟಿ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಮಿತ್ರ ಪಕ್ಷ ಜೆಡಿಎಸ್ ಮಾಡಿದಂತಹ ಷಡ್ಯಂತ್ರಕ್ಕೆ ಇದೀಗ ನ್ಯಾಯಾಲಯದಲ್ಲಿ ಹಿನ್ನಡೆ ಆಗಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಮೇಲೆ ಒತ್ತಡವನ್ನ ಹೇರಿ ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಡಿಸಿದ್ದಂತಹ ಈ ಎರಡೂ ಪಕ್ಷಗಳ ಹುನ್ನಾರದ ಓಟಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು, ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಏನು ಈ ಪ್ರಕರಣದ ಕುರಿತಾಗಿ ತನಿಖೆಯನ್ನ ಮಾಡಿ ಎನ್ನುವಂತಹ ಕುರಿತಾಗಿ ಅನುಮತಿಯನ್ನ ಕೊಟ್ಟಿದ್ರು, ಆ ಅನುಮತಿಯನ್ನ ರದ್ದುಗೊಳಿಸಿ ಎನ್ನುವಂತಹ ಮನವಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಮಾಡಿದ್ರು. ಈ ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ನ್ಯಾಯಪೀಠ ಈ ಅರ್ಜಿಯ ವಿಚಾರಣೆಯನ್ನ ಆಗಸ್ಟ್ 29 ಅಂದ್ರೆ ಮುಂದಿನ ಗುರುವಾರದವರೆಗೆ ಮುಂದೂಡಿಕೆ ಮಾಡಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ಇದೀಗ ಈ ಆದೇಶವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಖಾಸಗಿ ದೂರಿನ ಕುರಿತಾಗಿ ಯಾವುದೇ ಕ್ರಮಗಳನ್ನ ಕೈಗೊಳ್ಳಬಾರದು, ಹಾಗೆ ವಿಚಾರಣೆಯನ್ನು ಮುಂದೂಡುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೈಕೋರ್ಟ್ ಏನು ಆದೇಶವನ್ನ ಕೊಟ್ಟಿದೆ, ಅದು ಈ ಆದೇಶ ಅತ್ಯಂತ ಮಹತ್ವವನ್ನ ಪಡ್ಕೊಂಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಿರುವಂತಹ ಆದೇಶ ಯಾಕೆ ಮಹತ್ವ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಟಿ.ಜೆ. ಅಬ್ರಹಾಂ ಮತ್ತು ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸಲ್ಲಿಸಿರುವಂತಹ ಖಾಸಗಿ ದೂರಿನ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಎರಡನೇ ಅಂಶ, ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಖಾಸಗಿ ದೂರನ್ನು ಸ್ವೀಕಾರ ಮಾಡಬೇಕೇ ಬೇಡವೇ ಎನ್ನುವುದರ ಬಗ್ಗೆ ಆಗಸ್ಟ್ 23ನೇ ತಾರೀಕು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಅದರ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಆದೇಶ ನೀಡಬೇಕಿತ್ತು. ಆದರೆ ಈ ಮಧ್ಯೆ ಆಗಸ್ಟ್ 17ನೇ ತಾರೀಕು ಟಿ.ಜೆ. ಅಬ್ರಾಮ್, ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರ್ ಎಸ್.ಪಿ. ಈ ಮೂವರು ವ್ಯಕ್ತಿಗಳು ಸಲ್ಲಿಸಿದ್ದಂಥ ಅರ್ಜಿಯನ್ನು ಆಧರಿಸಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ರು. ನಾಲ್ಕನೆಯ ಅಂಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಲ್ಲಿಕೆಯಾಗಿರುವ ಖಾಸಗಿ ದೂರಿನ ಸಂಬಂಧ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತೇಳಿ ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡದೇ ಹೋಗಿದ್ದಲ್ಲಿ ಆಗಸ್ಟ್ 23ನೇ ತಾರೀಕು ಬೆಂಗಳೂರಿನ ನ್ಯಾಯಾಲಯ ಕೊಡಬಹುದಾದಂಥ ಆದೇಶ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತ್ಯಂತ ನಿರ್ಣಾಯಕ ಆಗ್ತಾ ಇತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೈಕೋರ್ಟ್ ಏನಾದರೂ ನೀವು ಯಾವುದೇ ಪ್ರೊಸೀಡನ್ನು ಮಾಡುವಂತಿಲ್ಲ ಅಂಥೇಳಿ ಸೂಚನೆಯನ್ನು ಕೊಡದೇ ಹೋಗಿದ್ದರೆ ಆಗಸ್ಟ್ 23ನೇ ತಾರೀಕಿಗೆ ಮತ್ತೆ ಏನು ಜನಪ್ರತಿನಿಧಿಗಳ ಟ್ರಯಲ್ ಕೋರ್ಟ್ನಲ್ಲಿ ಏನು ಖಾಸಗಿ ದೂರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀಲಿಕ್ಕಿತ್ತು, ಅದು ಅತ್ಯಂತ ನಿರ್ಣಾಯಕ ಆಗ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಈ ಇಬ್ಬರು ದೂರುದಾರರು ಟಿ.ಜೆ. ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಮತ್ತು ಸ್ನೇಹಮಯಿ ಕೃಷ್ಣ ಎನ್ನುವಂತಹ ಮೈಸೂರು ಮೂಲದ ವ್ಯಕ್ತಿ, ಈ ಇಬ್ಬರು ವ್ಯಕ್ತಿಗಳು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಆಗಸ್ಟ್ 17ಕ್ಕೆ ಅನುಮತಿಯನ್ನು ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಎಂಬ ಕಾರಣವನ್ನು ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಎರಡು ಖಾಸಗಿ ದೂರುಗಳನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ವಿಚಾರಣೆಗೆ ಮಾನ್ಯ ಮಾಡಬಹುದಿತ್ತು. ಹೈಕೋರ್ಟು ನೀವು ವಿಚಾರಣೆಯನ್ನು ನಡೆಸುವಂತಿಲ್ಲ ಫರ್ದರ್ ಆದೇಶದವರೆಗೆ ಅಂತ ಹೇಳೋರು ಕಾರಣ. ಒಂದು ವೇಳೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಖಾಸಗಿ ದೂರನ್ನು ವಿಚಾರಣೆಗೆ ಮಾನ್ಯ ಮಾಡಿದ್ದರೆ ಆಗ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶ ನೀಡುವ ಸಾಧ್ಯತೆಯ ಬಗ್ಗೆಯೂ ಕೂಡ ನ್ಯಾಯಾಲಯ ತೀರ್ಮಾನ ಮಾಡಬಹುದಿತ್ತು. ಆ ಹಿನ್ನೆಲೆಯಲ್ಲಿ ಟ್ರಯಲ್ ಕೋರ್ಟಿಗೆ ನೀವು ಪ್ರೊಸೀಡ್ ಆಗಬೇಡಿ ಅಂತ ಹೇಳಿರುವಂಥದ್ದು ಇಟ್ ಈಸ್ ವೆರಿ ವೆರಿ ಕ್ರೂಷಿಯಲ್. ರಾಜ್ಯಪಾಲರ ಅನುಮತಿ ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಕ್ರಮಕ್ಕೆ ಆದೇಶಿಸದಂತೆ ಕರ್ನಾಟಕ ಹೈಕೋರ್ಟ್ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೋಬ್ಬರಿ 10 ದಿನಗಳ ರಿಲೀಫ್ ಸಿಕ್ಕಿದೆ. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶ ನೀಡಬೇಕೇ ಅಥವಾ ಬೇಡವೇ ಎನ್ನುವುದರ ಬಗ್ಗೆ ವಿಚಾರಣಾ ನ್ಯಾಯಾಲಯದಲ್ಲಿ ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂತೇಳಿ ವಾದ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ತನಿಖೆಗೆ ಅನುಮತಿ ನೀಡುವ ಯಾವುದೇ ಆದೇಶವು ಈ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವಂತಹ ವಿಚಾರಣೆಗೆ
ಅಡೆತಡೆ ಸೃಷ್ಟಿಸಬಹುದು. ಹೀಗಾಗಿ ಈ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ನಡೆಯುವ ಮುಂದಿನ ವಿಚಾರಣೆಯವರೆಗೂ ಜನಪ್ರತಿನಿಧಿಗಳ ನ್ಯಾಯಾಲಯ ತನ್ನ ವಿಚಾರಣೆಯನ್ನು ಮುಂದೂಡಬೇಕು ಮತ್ತು ಖಾಸಗಿ ದೂರುಗಳ ಸಂಬಂಧ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತೇಳಿ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ಆದೇಶದಲ್ಲಿ ಹೇಳಿದ್ದಾರೆ. ಹೈಕೋರ್ಟ್ ನೀಡಿರುವ ಈ ಆದೇಶದ ಬಗ್ಗೆ ಖಾಸಗಿ ದೂರನ್ನು ದಾಖಲಿಸಿರುವಂತಹ TJ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಎಂಬ ಇಬ್ಬರು ಮತ್ತು ಸಿದ್ದರಾಮಯ್ಯನವರ ಪರ ವಕೀಲರು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಇನ್ನು ರಾಜ್ಯಪಾಲರು ಕೊಟ್ಟಿರುವಂತಹ ಈ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯ ಆಧಾರದಲ್ಲಿ ಹೈಕೋರ್ಟ್ ನೀಡಿರುವಂತಹ ಆದೇಶವನ್ನ ಗಮನಿಸಿದ್ರೆ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿಯ ಬಗ್ಗೆ ಹೈಕೋರ್ಟ್ನಲ್ಲೇ ದೊಡ್ಡ ಹಿನ್ನಡೆಯೂ ಆಗಬಹುದು ಮತ್ತು ಶಾಶ್ವತವಾದ ಕಾನೂನಾತ್ಮಕ ಜಯವು ಕೂಡ ಸಿಗಬಹುದು ಸಿಎಂ ಸಿದ್ದರಾಮಯ್ಯನವರಿಗೆ. ಇನ್ನು ಒಂದು ವೇಳೆ ರಾಜ್ಯಪಾಲರು ನೀಡಿರುವಂತಹ ಅನುಮತಿ ಕಾನೂನುಬದ್ಧವಾಗಿದೆ ಅಂತ ಹೈಕೋರ್ಟ್ ತೀರ್ಪು ಕೊಟ್ರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಕಾನೂನಾತ್ಮಕ ಹಿನ್ನಡೆಯಾಗತ್ತೆ. ಒಂದು ವೇಳೆ ರಾಜ್ಯಪಾಲರು ನೀಡಿರುವಂತಹ ಅನುಮತಿಯೇ ಕಾನೂನು ಬಾಹಿರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೇಲ್ನೋಟಕ್ಕೆ ಯಾವುದೇ ಸಾಕ್ಷ್ಯಗಳು ಕಾಣಿಸ್ತಾ ಇಲ್ಲ ಎನ್ನುವಂತಹ ತೀರ್ಪನ್ನ ಹೈಕೋರ್ಟ್ ನೀಡಿದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗುವಂತಹ ಕಾನೂನಾತ್ಮಕ ಗೆಲುವು ಮತ್ತು ಸರ್ಕಾರವನ್ನ ಬೀಳಿಸುವಂತಹ ಹುನ್ನಾರ ಮಾಡ್ತಾ ಇರುವಂತಹ ಕುಮಾರಸ್ವಾಮಿ, ದೇವೇಗೌಡ, ನರೇಂದ್ರ ಮೋದಿ, ಅಮಿತ್ ಶಾ ಹಾಗೆ ವಿಜಯೇಂದ್ರರವರಿಗೆ ಭಾರಿ ಹಿನ್ನಡೆಯಾಗಲಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಭವಿಷ್ಯ ಎಲ್ಲವೂ ಕೂಡ ಈ ಹೈಕೋರ್ಟ್ ಕೊಡುವಂತಹ ಜಡ್ಜ್ಮೆಂಟ್ ನ ಮೇಲೆ ನಿಂತಿದೆ. ಒಂದು ವೇಳೆ ಹೈಕೋರ್ಟ್ ಆದೇಶ ಸಿದ್ದರಾಮಯ್ಯನವರ ವಿರುದ್ಧ ಬಂದಂತಹ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಮೇಲ್ಮನವಿ ಅದನ್ನ ಪ್ರಶ್ನಿಸುವಂತಹ ಅವಕಾಶನೂ ಕೂಡ ಇರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಏನು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ 5 ಪ್ರತಿವಾದಿಗಳನ್ನು ಕೂಡ ಅಲ್ಲಿ ತೋರಿಸಲಾಗಿದೆ. ಸಿದ್ದರಾಮಯ್ಯನವರ ಅರ್ಜಿಯಲ್ಲಿ ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಹಾಗೆ ಎರಡನೇದಾಗಿ ರಾಜ್ಯಪಾಲರ ವಿಶೇಷ ಕರ್ತವ್ಯಾಧಿಕಾರಿ, ಮೂರನೇದಾಗಿ TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಹಾಗೆ ಪ್ರದೀಪ್ ಕುಮಾರ್ ಎಂಬುವರು. ಇನ್ನು ಸಿದ್ದರಾಮಯ್ಯನವರ ಅರ್ಜಿಯ ವಿಚಾರಣೆ ವೇಳೆ ಸಿದ್ದರಾಮಯ್ಯನವರ ಪರ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಿದ್ರು. ರಾಜ್ಯಪಾಲರು ಸಂಪುಟ ಸಭೆ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಖಾಸಗಿ ದೂರನ್ನ ಆಧರಿಸಿ ರಾಜ್ಯಪಾಲರು ನೀಡಿದಂತಹ ಶೋಕಾಸ್ ನೋಟಿಸ್ ಅನ್ನ ಹಿಂಪಡೆಯುವಂತೆ ಸಚಿವ ಸಂಪುಟ ನಿರ್ಣಯವನ್ನ ಅಂಗೀಕಾರ ಮಾಡಿತ್ತು. ಆದ್ರೂ ಕೂಡ ರಾಜ್ಯಪಾಲರು ಆ ನಿರ್ಣಯ ಏನ್ ಮಾಡಿದ್ರು ಮಾಡಲಾಗಿತ್ತು ಸಚಿವ ಸಂಪುಟದಲ್ಲಿ ಅದಕ್ಕೆ ಬದ್ಧರಾಗಿ ನಡೆದುಕೊಂಡಿಲ್ಲ ಎನ್ನುವಂತಹ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಮಾಡಿದ್ರು. ಹಾಗೆ ಈ ಪ್ರಕರಣದ ಸತ್ಯಾಂಶಗಳನ್ನ ಪರಿಗಣಿಸದೆ ಕನ್ಸಿಡರೇ ಮಾಡದೆ 2 ಪುಟಗಳ ಆದೇಶದ ಮೂಲಕ ರಾಜ್ಯಪಾಲರು ಅನುಮತಿಗೆ ಅಂದ್ರೆ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ, ಅದು ಸರಿಯಾದ ನಡೆಯಲ್ಲ ಎನ್ನುವಂತಹ ವಾದವನ್ನ ಸಿದ್ದರಾಮಯ್ಯನವರ ಪರ ವಕೀಲರು ಮಂಡಿಸಿದ್ರು. ಇನ್ನು ರಾಜ್ಯಪಾಲರ ಎದುರು ಇತರೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಅನುಮತಿಯನ್ನ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ಆದ್ರೂ ಕೂಡ ರಾಜ್ಯಪಾಲರು ಮುಖ್ಯಮಂತ್ರಿಯವರ ವಿರುದ್ಧ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಯಿತೋ ಆ ಅರ್ಜಿಗೆ ಅಷ್ಟೇ ಮಾತ್ರ ಅನುಮತಿಯನ್ನ ಕೊಟ್ಟಿದ್ದಾರೆ. ಹಾಗೆ ರಾಜ್ಯಪಾಲರು ತಮ್ಮ ಈ ಕ್ರಮಕ್ಕೆ ಯಾವುದೇ ನಿರ್ದಿಷ್ಟ ಕಾರಣವನ್ನು ಕೊಟ್ಟಿಲ್ಲ. ಯಾಕೆ ನಾನು ಈ ಡಿಸಿಷನ್ ತೆಗೆದುಕೊಂಡೆ ಎನ್ನುವಂತಹ ಕುರಿತಾಗಿ ಕ್ಲಿಯರ್ ಆಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ರಾಜ್ಯಪಾಲರು ಎನ್ನುವಂತಹ ವಾದವನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರ ಪರ ವಕೀಲರು. ಇನ್ನು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಈ ರೀತಿ ಅನುಮತಿ ನೀಡಿದ್ರೆ ಚುನಾಯಿತ ಸರ್ಕಾರವನ್ನ ಬೀಳಿಸೋದಕ್ಕೆ ಬೇರೇನೂ ಬೇಕಾಗಲ್ಲ. ಅಂದ್ರೆ ಥಂಬಿಂಗ್ ಮೆಜಾರಿಟಿ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋಕೆ ಏನು 2 ಪಕ್ಷಗಳು ಹುನ್ನಾರವನ್ನ ನಡೆಸ್ತಾ ಇದೆ, ಆ ಹುನ್ನಾರಕ್ಕೆ ಇದು ಕೂಡ ಪುಷ್ಟಿಯನ್ನ ನೀಡುತ್ತೆ ಎನ್ನುವಂತಹ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಮಂಡಿಸಿದ್ರು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17ರ ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು 2 ಷರತ್ತುಗಳನ್ನ ಪಾಲನೆ ಮಾಡಿಲ್ಲ ಎನ್ನುವಂತಹ ವಾದ ಸಿದ್ದರಾಮಯ್ಯನವರ ಪರ ವಕೀಲರದು. ಇನ್ನು ಈ ಆರೋಪಿತ ಹಗರಣ ನಡೆದಿರುವಾಗ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲೇ ಇರಲಿಲ್ಲ, ಆದ್ರೂ ಕೂಡ ಇವರ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಇದನ್ನ ಹಗರಣ ಎನ್ನುವಂತಹ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ 14 ಬದಲಿ ಸೈಟುಗಳನ್ನ ಹಂಚಿಕೆ ಮಾಡಿದ್ದು ಕಳೆದ ಬಾರಿ ಅಧಿಕಾರದಲ್ಲಿದ್ದಂತಹ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಆದ್ರೂ ಕೂಡ ಸುಖಾಸುಮ್ಮನೆ ಸಿದ್ದರಾಮಯ್ಯನವರನ್ನ ಸಿಲುಕಿಸುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನು ರಾಜ್ಯಪಾಲರು ಈ ಬಗ್ಗೆ ಆಲೋಚನೆ ಮಾಡದೆ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯಪಾಲರು ನೀಡಿರುವಂತಹ ಈ ಅನುಮತಿ ಏನಿದೆ ಅದನ್ನ ವಜಾಗೊಳಿಸಬೇಕು ಎನ್ನುವಂತಹ ವಾದವನ್ನ ನ್ಯಾಯಮೂರ್ತಿಗಳ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಮಂಡಿಸಿದ್ರು.
ಒಂಬತ್ತನೆಯ ಅಂಶ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಮೂರ್ತಿಗಳ ಮುಂದೆ ಇಟ್ಟಿರುವಂಥದ್ದು, ತನಿಖೆಗಳು ಮುಗಿದು ವಿಚಾರಣೆಗೆ ಅನುಮತಿ ಕೋರಿ ಅರ್ಜಿಗಳು ಸಲ್ಲಿಕೆ ಆಗಿದೆ ರಾಜ್ಯಪಾಲರ ಎದುರುಗಡೆ. ಆ ಅರ್ಜಿಗಳಿಗೆ ಅನುಮತಿ ಕೊಡುವಂಥದ್ದು ಬಾಕಿ ಇದೆ. ಆದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ TJ ಅಬ್ರಹಾಂ ದೂರು ಸಲ್ಲಿಸಿದ ದಿನವೇ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ಅಥವಾ ಕಾರಣ ಕೇಳಿ ಅಂತ ಹೇಳಿದ್ರೆ 10ನೇ ಪಾಯಿಂಟ್, ನಿಮ್ಮ ವಿರುದ್ಧ ಯಾಕೆ ತನಿಖೆಗೆ ಅನುಮತಿ ಕೊಡಬಾರ್ದು ಅಂತೇಳಿ ಕಾರಣವನ್ನು ಕೇಳಿ ನೋಟಿಸನ್ನು ಇಶ್ಯೂ ಮಾಡ್ತಾರೆ. 10ನೆಯ ಪಾಯಿಂಟು, ತನಿಖೆಗೆ ಅನುಮತಿ ಯಾಕೆ ನೀಡಬಾರ್ದು ಅಂತೇಳಿ ರಾಜ್ಯಪಾಲರು ಕಾರಣ ಕೇಳಿ ನೋಟಿಸ್ ನೀಡಿದ್ದನ್ನು ಹಿಂಪಡೆಯುವಂತೆ ಸಂಪುಟ ಸಭೆ ನಿರ್ಣಯ ಅಂಗೀಕರಿಸಿದ್ರು ಕೂಡ ಸಂಪುಟ ಸಭೆಯ ನಿರ್ಣಯವನ್ನು ಧಿಕ್ಕರಿಸಿ ರಾಜ್ಯಪಾಲರು ಯಾವುದೇ ಸಕಾರಣಗಳನ್ನು ಕೊಟ್ಟಿಲ್ಲ. ನಾನು ಯಾಕೆ ಸಂಪುಟ ಸಭೆಯ ನಿರ್ಣಯ, ಬಿಕಾಸ್ ದ ಗವರ್ನರ್ ಬೈಂಡ್ ಬೈ ದಿ ಕ್ಯಾಬಿನೆಟ್ ಅಷ್ಟೇ. ನಾನು ಮೊದಲ ಪ್ರಜೆ, ಈಗ ರಾಷ್ಟ್ರಪತಿಗಳು ಕೂಡ ದೇಶದ ಮೊದಲ ಪ್ರಜೆ, ಬಟ್ ನಾಮಿನಲ್ ಅಷ್ಟೇ, ನೆಪ ಮಾತ್ರಕ್ಕೆ, ಹೆಸರಿಗೆ ಮಾತ್ರ ಕಾರ್ಯಾಂಗದ ಚಟುವಟಿಕೆಗಳು ರಾಜ್ಯಪಾಲರ ಹೆಸರಿನ ಮಾತ್ರಕ್ಕೆ ಅಷ್ಟೇ ನಡೆಯುತ್ತವೆ. ಸರ್ಕಾರ ನಡೆಸುವಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ಸ್, ಅದು ಯೂನಿಯನಲ್ಲೂ ಅಷ್ಟೇ, ಸ್ಟೇಟಲ್ಲೂ ಅಷ್ಟೇ. ಇಲ್ಲೂ ಕೂಡ ಅಷ್ಟೇ, ಗವರ್ನರ್ ಬೈಂಡ್ ಬೈ ದಿ ಕ್ಯಾಬಿನೆಟ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದನ್ನು ಒಪ್ಕೊಳ್ಳೇಬೇಕು ರಾಜ್ಯಪಾಲರು. ಅಂತಿಮವಾಗಿ ಅವರು ಬೇಕಾದರೆ ಒಂದು ವರ್ಷ ಲೇಟಾಗಿ ಒಪ್ಕೊಂಡ್ರೂ ಪರವಾಗಿಲ್ಲ, ಒಪ್ಕೊಳ್ಳೇಬೇಕಾಗತ್ತೆ. ತನಿಖೆಗೆ ಅನುಮತಿ ಯಾಕೆ ನೀಡಬಾರ್ದು ಅಂತೇಳಿ ರಾಜ್ಯಪಾಲರು ಕಾರಣ ಕೇಳಿ ಶೋಕಸ್ ನೋಟಿಸ್ ನೀಡಿದ್ದನ್ನು ಹಿಂಪಡೆಯಬೇಕು ಅಂತೇಳಿ ಸಂಪುಟ ಸಭೆ ನಿರ್ಣಯ ಅಂಗೀಕರಿಸಿದ್ರು ಕೂಡ ಸಂಪುಟ ಸಭೆಯ ನಿರ್ಣಯವನ್ನು ಧಿಕ್ಕರಿಸಿ ರಾಜ್ಯಪಾಲರು ಯಾವುದೇ ಸಕಾರಣಗಳನ್ನು ಕೊಡದೆ ತನಿಖೆಗೆ ಅನುಮತಿಯನ್ನು ನೀಡಿದ್ದಾರೆ. ನಾನು ಯಾಕೆ ಕ್ಯಾಬಿನೆಟ್ ಡಿಸಿಷನನ್ನು ಓವರ್ಟೇಕ್ ಮಾಡ್ತಾ ಇದ್ದೀನಿ ಅಂತೇಳಿ ಕಾರಣಗಳನ್ನು ಕೊಟ್ಟಿಲ್ಲ. ರಾಜ್ಯಪಾಲರು ತಾವೇ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ನಾನು ಎಲ್ಲ ಈ ಅರ್ಜಿಗಳಲ್ಲಿರುವಂತಹ ಅಂಶಗಳನ್ನು ಪರಿಗಣಿಸಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ರಾಜ್ಯಪಾಲರು ಯಾವುದೇ ಕಾನೂನಾತ್ಮಕ ಸಲಹೆಗಳನ್ನು ಪಡೆದಿಲ್ಲ ಈ ಡಾಕ್ಯುಮೆಂಟುಗಳ ಮೇಲೆ. ಪ್ರೈಮಾ ಫೇಸಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಈ ಕೇಸನ್ನು ಅನ್ನೋದಕ್ಕೆ ರಾಜ್ಯಪಾಲರು ಕಾನೂನು ಸಲಹೆಗಳನ್ನು ಪಡೆಯಬೇಕಿತ್ತು. ಕನಿಷ್ಠ ಅಡ್ವೊಕೇಟ್ ಜನರಲ್ ಅಥವಾ ರಾಜ್ಯಪಾಲರಿಗೆ ಯಾರು ಸೂಕ್ತ ಅಂತ ಅನಿಸ್ತಾರೆ, ಸಂವಿಧಾನದ ಪಂಡಿತರು, ಹಿರಿಯ ವಕೀಲರು, ಅಡ್ವೊಕೇಟ್ಗಳು ಯಾರಿದ್ದಾರೆ ಅವರಿಂದ ಸಲಹೆಗಳನ್ನು ಪಡೆಯಬೇಕಿತ್ತು. ಬಟ್ ರಾಜ್ಯಪಾಲರು ಏನು ಮಾಡಿದ್ದಾರೆ, ತಾವೇ ಸ್ವತಂತ್ರವಾಗಿ ಅರ್ಜಿಗಳನ್ನು ಪರಿಗಣಿಸಿದ್ದಾಗಿ ಅನುಮತಿ ನೀಡಿರುವಂತಹ ಆದೇಶದಲ್ಲಿ ಹೇಳಿದ್ದಾರೆ. ಅರ್ಧ ಸತ್ಯ ಸುಳ್ಳಿಗಿಂತಲೂ ಅಪಾಯಕಾರಿ ಅಂತೇಳಿ ಸಿದ್ದರಾಮಯ್ಯನವರ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾರೆ. ಒಂದು ವೇಳೆ ಸಂಪುಟ ನಿರ್ಣಯವನ್ನು ರಾಜ್ಯಪಾಲರು ಒಪ್ಪದೇ ಹೋದರೂ ತನಿಖೆಗೆ ಅನುಮತಿ ಕೊಡುವಾಗ ಸಕಾರಣಗಳನ್ನು ಕೊಡಬೇಕು. ಆಯಿತು, ನಿಮ್ಮ ಕ್ಯಾಬಿನೆಟ್ ಡಿಸಿಷನನ್ನು ನಾನು ಒಪ್ಕೊಂಡಿಲ್ಲ, ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕು ಮುಖ್ಯಮಂತ್ರಿಗಳ ವಿರುದ್ಧ ಅಂತ ಹೇಳೋದಾದರೆ ಮುಖ್ಯಮಂತ್ರಿಗಳ ವಿರುದ್ಧ ಇರ್ತಕ್ಕಂತಹ ಸಾಕ್ಷ್ಯಗಳು ಏನು ಅಂತ ಹೇಳಬೇಕಲ್ಲ, ತನಿಖೆ ಆಗಬೇಕು ಅಂತ ಹೇಳೋದು ಬೇರೆ. ಆನ್ ವಾಟ್ ಬೇಸಿಸ್, ಅದಕ್ಕೊಂದು ಎವಿಡೆನ್ಸ್ ಅಂತ ಬೇಕಲ್ಲ, ಕಣ್ಣಿಗೆ ಕಾಣಿಸುವಂತಹ ಡಾಕ್ಯುಮೆಂಟ್ ಬೇಕಲ್ಲ, ಪುರಾವೆಗಳು ಬೇಕಲ್ಲ, ಅದನ್ನು ರಾಜ್ಯಪಾಲರು ಕೊಟ್ಟಿಲ್ಲ. ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಸಂಬಂಧ ಹಳಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ನೀಡುವ ಅನುಮತಿಯನ್ನು ಅತ್ಯಂತ ಎಚ್ಚರದ ದೃಷ್ಟಿಕೋನದಿಂದ ನೋಡಬೇಕು ಅಂತೇಳಿ ಯಡಿಯೂರಪ್ಪನವರ ಕೇಸ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ವಿಭಾಗೀಯ ಪೀಠ, ಆಗ ಸುಬ್ರತೋ ಮುಖರ್ಜಿ ಕರ್ನಾಟಕ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ, ವಿನೀತ್ ಸರನ್ ಅವರು ನ್ಯಾಯಮೂರ್ತಿ ಆಗಿರ್ತಾರೆ. ಅವರ ಪೀಠ ಹೇಳುತ್ತೆ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಸಂಬಂಧ ಸರಿಯಿಲ್ಲದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಯಾಕೆ ತನಿಖೆಗೆ ಅನುಮತಿ ಕೊಟ್ಟರು ಎನ್ನುವಂಥದ್ದನ್ನು ನಾವು ದುರ್ಬಿನ ಹಾಕೊಂಡು ನೋಡಬೇಕು ಎನ್ನುವಂಥದ್ದು. ಯಡಿಯೂರಪ್ಪ ಕೇಸ್ನಲ್ಲಿ, ಯಡಿಯೂರಪ್ಪ ಅಂದರೆ ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವರ ವಿರುದ್ಧದ ತನಿಖೆಗೆ ಅನುಮತಿ ಕೊಟ್ಟಿದ್ರಲ್ಲ, ಅದನ್ನು ಕ್ವಾಶ್ ಮಾಡ್ತು ಕರ್ನಾಟಕ ಹೈಕೋರ್ಟ್ನ ಡಿವಿಷನಲ್ ಬೆಂಚ್. ಆ ಡಿವಿಷನಲ್ ಬೆಂಚ್ ಕ್ವಾಶ್ ಮಾಡುವಂಥ ಸಂದರ್ಭದಲ್ಲಿ ಕೊಟ್ಟಂತಹ ಕಾರಣಗಳಿದ್ದು, ಯಾಕೆ ನಾವು ರಾಜ್ಯಪಾಲರು ಕೊಟ್ಟಂಥ ಅನುಮತಿಯನ್ನು ರದ್ದುಪಡಿಸ್ತಾ ಇದ್ದೀವಿ ಅಂತೇಳಿ. ಆ ಅಂಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಎದುರುಗಡೆ ಮೆನ್ಷನ್ ಮಾಡ್ತಾರೆ. 14ನೆಯ ಪಾಯಿಂಟು, ಮೂಡ ಲೇಔಟ್ ನಿರ್ಮಾಣಕ್ಕಾಗಿ ಭೂಸ್ವಾಧೀನ ಆದೇಶ ಹೊರಡಿಸಿದ್ದು 1992ರಲ್ಲಿ. 1998 ಜುಲೈನಲ್ಲಿ ಆ ಲ್ಯಾಂಡನ್ನು ಡಿನೋಟಿಫೈ ಮಾಡಲಾಗುತ್ತೆ. 2004ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಮೈದ ಅದನ್ನು ಖರೀದಿ ಮಾಡ್ತಾರೆ. 2005ರಲ್ಲಿ ಆ ಭೂಮಿಯ ಪರಿವರ್ತನೆ ಆಗುತ್ತೆ, ಎಗೇನ್ ಕೃಷಿ ಭೂಮಿಯಾಗಿ ಕನ್ವರ್ಟ್ ಆಗುತ್ತೆ. ಅದು 2010ರಲ್ಲಿ ಭೂಮಿಯನ್ನು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಅವರ ಸಹೋದರ ಉಡುಗೊರೆಯಾಗಿ ಕೊಡ್ತಾರೆ. 2014ರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು, ನೀವು ಅನುಮತಿ ಇಲ್ಲದೆ ನಮ್ಮ ಭೂಮಿಯನ್ನು
ಲೇಔಟ್ ನಿರ್ಮಾಣಕ್ಕೆ ಬಳಸ್ಕೊಂಡಿದ್ದೀರಿ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಪರಿಹಾರ ಕೊಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ. 2020ರಲ್ಲಿ ಮೂಡಾದವರೇ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ. ಮೂಡ ಮಂಡಳಿಯಲ್ಲಿ ಲೇಔಟ್ಗಳ ನಿರ್ಮಾಣದ ಸಂದರ್ಭದಲ್ಲಿ ಭೂಸ್ವಾಧೀನ ಮಾಡಿಕೊಂಡಿದ್ರೆ ಆ ಸಂದರ್ಭದಲ್ಲಿ ಯಾರು ಭೂಮಿಯನ್ನು ಕಳೆದುಕೊಳ್ತಾರಲ್ಲ, ಮಾಲೀಕರು, ಭೂಮಿಯ ಮೂಲ ಮಾಲೀಕರು, ಅವರಿಗೆ ನಿರ್ಮಾಣ ಮಾಡಲಾದಂತಹ ನಿವೇಶನ ಅಥವಾ ಸೈಟುಗಳಲ್ಲಿ 50% ಅವರಿಗೆ ಹಂಚಿಕೆ ಮಾಡಬೇಕು ಎನ್ನುವಂಥ ಒಂದು ನಿರ್ಧಾರವನ್ನು ಮೂಡಾದವರೇ ಕೈಗೊಳ್ಳುತ್ತಾರೆ. ಅದರ ಆಧಾರದ ಮೇಲೆ 2021ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಅವರಿಗೆ ಮೂಡಾ ನಿವೇಶನಗಳನ್ನು ಮೂಡಾದವರು ಹಂಚಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ. ಹೀಗಾಗಿ ಮೂಡಾ ತೆಗೆದುಕೊಂಡಂತಹ ಈ ನಿವೇಶನ ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಎನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿರುವಂತಹ ವಾದ. ಇನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೊಂದು ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಸಿದ್ದರಾಮಯ್ಯನವರ ಪತ್ನಿ ಅಂದ್ರೆ ಜನಪ್ರತಿನಿಧಿಯಾಗಿ ಸಿದ್ದರಾಮಯ್ಯನವರ ಮೇಲೆ ಏನು ಆರೋಪ ಮಾಡಲಾಗ್ತಾ ಇದೆ, ಕೇವಲ ಸಿದ್ದರಾಮಯ್ಯನವರು ಪಬ್ಲಿಕ್ ಸರ್ವೆಂಟ್ ಆಗಿ ಮುಢಾದಿಂದ ಸೈಟ್ ಅನ್ನ ತೆಗೆದುಕೊಂಡಿಲ್ಲ, ಬದಲಾಗಿ ನೂರಾರು ಮಂದಿ ಸರ್ಕಾರಿ ಸೇವಕರು, ಸಾಕಷ್ಟು ಮಂದಿ ಶಾಸಕರು, ಸಾಕಷ್ಟು ಮಂದಿ ಸಚಿವರು ಕೂಡ ಮುಢಾದಲ್ಲಿ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ್ರು. ಅಂದ್ರೆ ಇದಕ್ಕೆ ಪುಷ್ಟಿ ನೀಡುವಂತೆ ಮೊನ್ನೆ ಅಷ್ಟೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರು, ತಮಗೆ ಗೊತ್ತಿಲ್ಲದಂತೆ ಹೇಳಿದ್ರು, ಇದರಲ್ಲಿ ಎಲ್ಲರದ್ದು ಇದೆ ಸರ್, ಎಲ್ಲಾ ಪಕ್ಷದವ್ರದ್ದು ಇದೆ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಮುಢಾದಲ್ಲಿ ಎಲ್ಲಾ ಪಕ್ಷದ, ಕರ್ನಾಟಕದ ಎಲ್ಲಾ ಪಕ್ಷದ ನಾಯಕರು, ಎಲ್ಲಾ ಪಕ್ಷಕ್ಕೆ ಸೇರಿದಂತಹವರು ಕೂಡ ಫಲಾನುಭವಿಗಳಾಗಿದ್ದಾರೆ. ಹೇಗಿದ್ರೂ ಕೂಡ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡುವಂತಹ ಸಲುವಾಗಿ ಖಾಸಗಿ ದೂರುಗಳನ್ನ ಸಲ್ಲಿಸಲಾಗಿದೆ. ಈ ಖಾಸಗಿ ದೂರುಗಳನ್ನ ಸಲ್ಲಿಸುವಂತಹ ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಸತ್ಯಾಂಶಗಳನ್ನೆಲ್ಲ ಮರೆಮಾಚಲಾಗಿದೆ ಎನ್ನುವಂತಹ ವಾದವನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ್ರು. ಇನ್ನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17 ಮತ್ತು BNS 218 ಕಲಂ ಅಡಿಯಲ್ಲಿ ತನಿಖೆಗೆ ಅನುಮತಿ ನೀಡೋದಕ್ಕೆ ಈ ಕೇಸ್ನಲ್ಲಿ ಅವಕಾಶಗಳೇ ಇಲ್ಲ. ಆದ್ರೂ ಕೂಡ ತನಿಖೆಗೆ ಅನುಮತಿ ನೀಡುವ ಮೂಲಕ ಸರ್ಕಾರವನ್ನ ಉರುಳಿಸುವಂತಹ ಹುನ್ನಾರದಲ್ಲಿ ರಾಜ್ಯಪಾಲರು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪವನ್ನ, ಎನ್ನುವಂತಹ ವಾದವನ್ನು ಕೂಡ ಇದೇ ವೇಳೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ್ರು. ಸೊ ಇದಿಷ್ಟು ಸಿದ್ದರಾಮಯ್ಯನವರ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಾಲಯದ ಎದುರು ಮಂಡಿಸಿದಂತಹ ವಾದ. ಇನ್ನು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಕಾಲತ್ತನ್ನು ಮಾಡಿದ್ದಾರೆ. 2 ಪ್ರಮುಖ ಅಂಶಗಳನ್ನು ಅವರು ಉಲ್ಲೇಖ ಮಾಡಿರುವಂಥದ್ದು. ಒಂದು, ರಾಜ್ಯಪಾಲರು ಸಂಪುಟ ಸಭೆಯ ನಿರ್ಣಯಕ್ಕೆ ಬದ್ಧರಾಗಿರಬೇಕು ನಿಜ, ಆದರೆ ಮುಖ್ಯಮಂತ್ರಿಗಳ ವಿರುದ್ಧವೇ ತನಿಖೆಗೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ರಾಜ್ಯಪಾಲರು ಸಂಪುಟ ಸಭೆಯ ನಿರ್ಣಯಕ್ಕೆ ಬದ್ಧರಾಗಬೇಕಾಗಿಲ್ಲ, ಅವರು ತಮ್ಮ ವಿವೇಚನಾಧಿಕಾರವನ್ನು ಬಳಸಬಹುದು ಎನ್ನುವಂಥದ್ದು ಮೊದಲನೆಯ ಅಂಶ. ಎರಡನೆಯದ್ದು, ಸಂವಿಧಾನಿಕ ಅಂಗವಾಗಿರುವಂತಹ ರಾಜ್ಯಪಾಲರು ಸಂವಿಧಾನದ ವಿಧಿಗಳ ಅಡಿಯಲ್ಲಿ ನೇಮಕಗೊಂಡಂಥವರು. ಸೊ ಸಂವಿಧಾನದ ಅಡಿಯಲ್ಲಿ ನೇಮಕಗೊಂಡಿರುವಂತಹ ರಾಜ್ಯಪಾಲರು ಹೊರಡಿಸಿರುವಂತಹ ಆದೇಶಕ್ಕೆ ಇನ್ನೊಂದು ಸಾಂವಿಧಾನಿಕ ಸಂಸ್ಥೆ ಆದರೆ ಹೈಕೋರ್ಟು ತಡೆ ನೀಡುವುದನ್ನು ಸಾಧ್ಯವಾದಷ್ಟು ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇಂಡೈರೆಕ್ಟ್ ಆಗಿ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶಕ್ಕೆ ಸಾಂವಿಧಾನಿಕ ಸಂಸ್ಥೆಯಾಗಿರುವಂತಹ ಹೈಕೋರ್ಟ್ ತಡೆ ಕೊಡಬಾರ್ದು ಎನ್ನುವಂಥ ವಾದವನ್ನು ತುಷಾರ್ ಮೆಹ್ತಾ ಅವರು ಮಾಡ್ತಾರೆ. ರಾಜ್ಯಪಾಲರು ಕೊಟ್ಟಿರುವಂಥ ಆದೇಶದಲ್ಲೂ ಕೂಡ ಅದೇ ಇರುವಂಥದ್ದು, ತಟಸ್ಥ ನ್ಯಾಯಸಮ್ಮತ ತನಿಖೆ ಆಗಬೇಕಾದ್ರೆ ನಾನು ಈ ತನಿಖೆಗೆ ಅನುಮತಿ ಕೊಡ್ತಾ ಇದ್ದೀನಿ ಅಂತೇಳಿ. ಬಟ್ ತುಂಬ ಕಂಟೆನ್ಷನ್ಸನ್ನು ರೈಸ್ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರ ಫೇವರ್ ಆಗಿ ಕೆಲಸ ಮಾಡಬಹುದಾದಂಥ ಅಂಶ ಏನು ಅಂತ ಹೇಳಿದ್ರೆ, ಮೂಡಾದವರು ಏನು ನಿರ್ಣಯವನ್ನು ತೆಗೆದುಕೊಂಡ್ರಲ್ಲ 14 ಬದಲಿ ನಿವೇಶನಗಳ ಹಂಚಿಕೆಯ ಸಂದರ್ಭದಲ್ಲಿ, ಆಗ ಆ ನಿರ್ಣಯವನ್ನು ತೆಗೆದುಕೊಂಡಂತಹ ಪ್ರಕ್ರಿಯೆಯಲ್ಲಿ ಯಾರಿದ್ರು ಎನ್ನುವಂಥದ್ದು ಅಷ್ಟೇ. ದಟ್ ಈಸ್ ದ ಕೋರ್, ಇಡೀ ಬೇಸ್ ಆಫ್ ದ ಕೇಸ್ ಅಷ್ಟೇ. ಒಂದು ವೇಳೆ ಸಿದ್ದರಾಮಯ್ಯನವರು ಮೂಡಾ ಮಂಡಳಿಯಲ್ಲಿ ವರುಣ ಕ್ಷೇತ್ರದ ಶಾಸಕರಾಗಿದ್ದು ಆ ಸಂದರ್ಭದಲ್ಲಿ ಒಂದು ವೇಳೆ ಅವರ ಪತ್ನಿಗೆ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ, ಒಂದು ವೇಳೆ ಆಗ ಯತೀಂದ್ರ ಸಿದ್ದರಾಮಯ್ಯ ಇದ್ರು ಮಾಡಿದ್ದಾರೆ, ಅಥವಾ ಬರೀ ಸಿದ್ದರಾಮಯ್ಯನವರ ಪುತ್ರ ಅಥವಾ ಸಿದ್ದರಾಮಯ್ಯ ಇವರೇ ಮಾತ್ರ ಇದ್ದಿದ್ರೆ ಈ ಕೇಸ್ ಬೇರೆ ಟರ್ಮೇ ತೆಗೆದುಕೊಳ್ತಾ ಇತ್ತು, ಬೇರೆ ರೀತಿಯೇ ಹೋಗ್ತಾ ಇತ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಕೂಡ ಬರ್ತಾ ಇತ್ತು. ಅಥವಾ ಒಂದು ವೇಳೆ ಈಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ನಿರ್ಧಾರ ತೆಗೆದುಕೊಂಡಿದ್ರು ಕೂಡ ಸಿದ್ದರಾಮಯ್ಯನವರು ತಲೆದಂಡ ಆಗ್ತಾ ಇತ್ತು. ಬಟ್ ಆಗಿರುವಂಥದ್ದು ವೆನ್ ಈ ವಾಸ್ ನಾಟ್ ಇನ್ ಪವರ್, ಯಾವಾಗ ಅಧಿಕಾರದಲ್ಲಿರಲಿಲ್ವೋ ಆವಾಗ. ಸೊ ಹೈಕೋರ್ಟ್ ಇದೀಗ ಸಿದ್ದರಾಮಯ್ಯನವರಿಗೆ 10 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಅನ್ನು ಕೊಟ್ಟಿದೆ.
ಸೊ ಹೈಕೋರ್ಟ್ನ ಆದೇಶ ಬಂದ ನಂತರ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅಪಾರ ನಂಬಿಕೆ ಇಟ್ಟಿರುವ ಈ ನೆಲದ ಕಾನೂನನ್ನ ಗೌರವಿಸುವಂತಹ ಒಬ್ಬ ಪ್ರಜೆಯಾಗಿ ಸುಳ್ಳು ಪ್ರಕರಣದಲ್ಲಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ರಾಜ್ಯಪಾಲ ರಾಜಕೀಯ ಪ್ರೇರಿತ ನಿರ್ಣಯದ ವಿರುದ್ಧ ಘನ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ. ಉಚ್ಚ ನ್ಯಾಯಾಲಯವು ಈ ವಿಚಾರವನ್ನು ಆಲಿಸಿ ಮುಂದಿನ ವಿಚಾರಣೆಯವರೆಗೆ ವಿಶೇಷ ನ್ಯಾಯಾಲಯಗಳು ವಿಚಾರಣೆ ಮುಂದೂಡಬೇಕು, ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎನ್ನುವಂತಹ ಮಧ್ಯಂತರ ಆದೇಶವನ್ನು ಕೂಡ ನೀಡಿದೆ. ನ್ಯಾಯಾಲಯದ ಈ ಆದೇಶವನ್ನು ವಿನಮ್ರವಾಗಿ ಸ್ವೀಕರಿಸುತ್ತಾ ನನ್ನ ಧನ್ಯವಾದವನ್ನ ಸಲ್ಲಿಸ್ತೇನೆ. ಅಂತಿಮ ಗೆಲುವು ಸತ್ಯದ್ದೇ ಆಗಿರಲಿದೆ ಎಂಬುದು ನನ್ನ ದೃಢ ನಂಬಿಕೆಯಾಗಿದೆ ಎನ್ನುವಂತಹ ಪೋಸ್ಟ್ ಅನ್ನ ಹಾಕಿ ಕೆಳಗಡೆ ಹ್ಯಾಶ್ಟ್ಯಾಗ್ ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತು ಗೆಲುವಾಗುತ್ತೆ ಎನ್ನುವಂತಹ ಪೋಸ್ಟ್ ಅನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸೊ ಲತಾ, ಈ ಕಾನೂನು ಹೋರಾಟದ ಮುಖಾಂತರ ಈಗ 10 ದಿನ ಸ್ತಬ್ಧ ಅಂತ ಹೇಳಿದ್ರೆ BJP JDSನವರು ಆ್ಯಕ್ಚುಲಿ ಮಾತಾಡೋಂಗಿಲ್ಲ, ಕಾಂಗ್ರೆಸ್ನವರು ಕೂಡ ಆ್ಯಕ್ಚುಲಿ ಮಾತಾಡೋಂಗಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಇದು ನ್ಯಾಯಾಂಗದ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಪ್ರಕರಣ. ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಮಾಡಬಹುದು, ಅದಕ್ಕೆ ಅವಕಾಶಗಳಿದೆ, ಖಂಡಿತ ಅವಕಾಶ ಇದೆ. ಆದರೆ ಆಗಸ್ಟ್ 29ನೇ ತಾರೀಕು ಏನು ವಿಚಾರಣೆ ಮತ್ತೆ ಆರಂಭ ಆಗುತ್ತೆ ಹೈಕೋರ್ಟ್ನಲ್ಲಿ, ಆ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ, ಜೊತೆಗೆ ಆಗಸ್ಟ್ 29ನೇ ತಾರೀಕು ಈಗ ಅರ್ಜಿದಾರರ ಪರ ಪ್ರತಿವಾದಿಗಳ ಪರ ವಕೀಲರು ಕೂಡ ವಾದವನ್ನು ಮಂಡಿಸಬೇಕು. ಇನ್ನು 3 ಜನ ಮಹಾಮಹಿಮರಿದ್ದಾರೆ, TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರ್ SP. ಈ 3 ಮಹಾಮಹಿಮ ದೂರುದಾರರು ಕೂಡ ವಾದವನ್ನು ಮಂಡಿಸಬೇಕಾಗುತ್ತೆ, ಅವರ ಪರ ವಕೀಲರು ಕೂಡ ವಾದವನ್ನು ಮಂಡಿಸಬೇಕಾಗುತ್ತೆ. ಅವರು ಏನು ಡಾಕ್ಯುಮೆಂಟನ್ನು ಕೊಡ್ತಾರೆ, ಏನು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡ್ತಾರೆ, ಅದರ ಮೇಲೂ ಕೂಡ ಹೈಕೋರ್ಟ್ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ, ಅದಾದ ಬಳಿಕ ಅಂತಿಮ ಹೈಕೋರ್ಟ್ನ ಆದೇಶವನ್ನು ಗಮನಿಸಿದ್ರೆ ಟ್ರಯಲ್ ಕೋರ್ಟಿಗೆ ಆಗಸ್ಟ್ 29ರ ಬಳಿಕವೂ ಕೂಡ ಸದ್ಯದ ಸನ್ನಿವೇಶದಲ್ಲಿ ವಿಚಾರಣೆ ನಡೆಸಲಿಕ್ಕೆ ಅವಕಾಶ ಸಿಗುವಂತಹ ಸಾಧ್ಯತೆ ಕಮ್ಮಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವರ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆದ ಬಳಿಕ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿಯ ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾ ಎನ್ನುವಂಥ ವಾದಗಳು ಕೂಡ ನಡೆದಿದ್ವು. ಈಗ ಇಲ್ಲಿ ಆರಂಭದಲ್ಲೇ ಶುರುವಾಗಿದೆ ರಾಜ್ಯಪಾಲರ ಕೊಟ್ಟಿರುವಂಥ ಅನುಮತಿಯ ಸಂಬಂಧಪಟ್ಟ ಹಾಗೆ. ಒಂದು ವೇಳೆ ಅನುಮತಿ, ಲತಾ ಅವರು ಹೇಳಿದ ಹಾಗೆ ಅನುಮತಿ ಒಂದು ವೇಳೆ ಹೈಕೋರ್ಟ್ನಲ್ಲೇ ಸ್ಟ್ರಕ್ ಡೌನ್ ಆಗಿಬಿಟ್ರೆ ಸಿದ್ದರಾಮಯ್ಯನವರಿಗೆ ಶಾಶ್ವತ ಕಾನೂನಾತ್ಮಕ ಮತ್ತು ನೈತಿಕ ಜಯ. ಒಂದು ವೇಳೆ ಸ್ಟ್ರಕ್ ಡೌನ್ ಆಗಲಿಲ್ಲ, ಇಲ್ಲ ರಾಜ್ಯಪಾಲರು ಹೇಳಿದ್ದು ಸರಿ ಅಂತ ಏನಾದರೂ ಆದರೆ ಖಂಡಿತವಾಗಿ ಅದು ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆ, ತಾತ್ಕಾಲಿಕ ದೊಡ್ಡ ಹಿನ್ನಡೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ನಿಜ, ಆದರೆ ದೊಡ್ಡ ತಾತ್ಕಾಲಿಕ ಹಿನ್ನಡೆ ಆಗುತ್ತೆ. ಸೊ ಆಗಸ್ಟ್ 29ನೇ ತಾರೀಕು ಮುಂದಿನ ಗುರುವಾರಕ್ಕೆ ಕುತೂಹಲ ಶಿಫ್ಟ್ ಆಗಿದೆ ಸದ್ಯದ ಮಟ್ಟಿಗೆ.